ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ವಾವ್, ಸೂಪರಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಮೊದಲು ನಾನು 1 kg 1ರಿಂದ 1.5 kg ತೊಗೊಂಡಿದ್ದೀನಿ ಚಿಕನ್ನು. ಇವಾಗ ಅದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ನೋಡಿ ಇದಕ್ಕೆ ಕಸ್ತೂರಿ ಮೇಥಿ, ಮೊಸರು, ಸಾಲ್ಟು, 2 ಮೊಟ್ಟೆ, ಕಾರ್ನ್ಫ್ಲೋರು ಎಲ್ಲ ತೊಗೊಂಡಿದ್ದೀನಿ ನೋಡಿ. ಅದು ಪ್ರತಿಯೊಂದು ತೊಗೊಂಡಿದ್ದೀನಿ. ಅಚ್ಚ ಖಾರದ ಪುಡಿನೂ ಕೂಡ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಚ ಖಾರದ ಪುಡಿ, ಮತ್ತು ಕಾರ್ನ್ಫ್ಲೋರು, ಸಾಲ್ಟು, 2 ಮೊಟ್ಟೆ ಎಲ್ಲ ಒಂದೊಂದಾಗಿ ಹಾಕೊಳ್ಳೋಣ. ನಾನು ಫಸ್ಟು 1 ಮೊಟ್ಟೆನ ಇದನ್ನು ಒಡೆದು ಹಾಕತ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ನಾನು ಮನೆಗೆ ನೆಂಟರು ಬಂದಿದ್ರು ಅಂತ 1.5 kg ಚಿಕನ್ಗೆ ನಾವು ಮಾಡಿದ್ದೀವಿ ಕಬಾಬ್ಗೆ. ಫಸ್ಟು ಕಾರ್ನ್ಫ್ಲೋರ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ಅದು ಕಬಾಬ್ ಪೌಡ್ರು. ಈಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿದೆ, ಅದನ್ನು ಹಾಕೊಂಡಿದ್ದೀನಿ ತಿನ್ನುವಾಗ ಕ್ರಿಸ್ಪಿಯಾಗಿ ಸಿಗಲಿ ಅಂತ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದು ಕಸ್ತೂರಿ ಮೇಥಿ, ಇದು ಅಚ್ಚ ಖಾರದ ಪುಡಿ, ಈಗ ಸಾಲ್ಟು ಎಲ್ಲನೂ ಒಂದು ಕಡೆ ಮಿಕ್ಸ್ ಮಾಡೋಣ. ನೀವು ಬೇಕಂತ ನಾನು ಕೆಲವರು ಅಕ್ಕಿ ಪೌಡ್ರ್ ಹಾಕತ್ತಾರೆ, ಅಕ್ಕಿ ಹಿಟ್ಟು. ನಾನು ಅಕ್ಕಿ ಹಿಟ್ಟು ಹಾಕಿಲ್ಲ, ಬೇಕಂದ್ರೆ ನೀವು ಹಾಕೋಬೋದು, ಏನು ತೊಂದರೆ ಇಲ್ಲ. ಈಗ ನಾನು ಇನ್ನೊಂದು ಮೊಟ್ಟೆ ಹಾಕತ್ತಾ ಇದ್ದೀನಿ. ಈಗ ನಾನು ಅಕ್ಕಿ ಹಿಟ್ಟು ಹಾಕ್ತಾನೆ ಮಾಡ್ತಾಯಿದ್ದೀನಿ, ಹಾಗಾಗಿ ನೀವು ಕೂಡ ಇದೇ ರೀತಿ ಮಾಡಿ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಒಂದು ಕಡೆ ಎಲ್ಲ ನೀಟಾಗಿ ಉಪ್ಪು ಖಾರ ಹಿಡಿಬೇಕಲ್ಲ, ಹಾಗಾಗಿ ನಾವು ಕಲಿಸ್ಕೊಳ್ಳೋಣ. ಎಲ್ಲ ಮಿಕ್ಸ್ ಮಾಡಿಕೊಂಡು ಕಲಸಿ ಇಟ್ಕೊಂಡ್ರಾಯ್ತು. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಇವಾಗ ನಾನು ಇದಕ್ಕೆ ಒಂದು 1 hour 2 hour ಮುಚ್ಚಿ ಇಡುತ್ತೀನಿ ಇದಕ್ಕೆ ಮುಚ್ಚಳನ. ನೋಡಿ, ಇವಾಗ ಎಲ್ಲ ಆಗಿದೆ. ಈಗ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಹೋಳು ಲೆಮನ್ನು ಕೂಡ ಸೇರಿಸ್ಕೊಳ್ಳೋಣ. ತಿನ್ಬೇಕಾದ್ರೆ ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿಯಾಗಿರುತ್ತೆ ನೋಡಿ. ಇನ್ನೊಂದು ಸಲ ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಏನೋ ಆಯಲ್ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಆಯಲ್ ಕಾದಿದೆ. ಆಯಲ್ಲು ಎಣ್ಣೆ ಒಳಗಡೆ ಒಂದೊಂದೇ ಹಾಕ್ಬೋದು. ನೀವು ಕಟ್ ಮಾಡಿಸ್ಕೊಬರ್ಬೇಕಾದ್ರೆ ಚಿಕ್ಕದಾಗೂ ಕಟ್ ಮಾಡಿಸ್ಕೊಬೋದು ಪೀಸ್ಗಳನ್ನ. ಮಾಮೂಲಿ ಸಾಂಬಾರ್ಗೆ ಹಾಕ್ತೀವಲ್ಲ, ಆ ರೀತಿಯೂ ಕೂಡ ಮಾಡಿಸ್ಕೊಬೋದು, ಏನು ತೊಂದರೆ ಇಲ್ಲ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ, ದೊಡ್ಡವರೆಲ್ಲ. ಯಾವಾಗಲೂ ತಿನ್ನಲ್ವಲ್ಲ, ಯಾವಾಗಲೂ ಒಂದು ಸಲ ಮಾಡೋದಲ್ವ ಕಬಾಬೆಲ್ಲ, ಹಾಗಾಗಿ ಒಂದು ಸಲ ಮಾಡ್ಕೊಂಡು ತಿನ್ನಿ. ಈ ರೀತಿ ತುಂಬ ಚೆನ್ನಾಗಿರುತ್ತೆ. ವಯಸ್ಸಾದವರು ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಇದೆಲ್ಲನೂ ಎಲ್ಲ ಮಿಕ್ಸ್ ಮಾಡೋಣ. ಎಲ್ಲ ಕೆಳಗಿನ ಮೇಲೆ, ಮೇಲಿನ ಕೆಳಗಡೆ ಬೇಯಬೇಕಲ್ಲ, ಹಾಗಾಗಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಬೇಯ್ತಾನೆ ಇದ್ದರೆ ನಮಗೆ ಒಳ್ಳೆ ಸ್ಮೆಲ್ಲು ಕೂಡ ಬರ್ತಿದೆ ನೋಡಿ. ಎಲ್ಲ ನೀಟಾಗಿ ಬೆಂದಿದೆ. ಇದೆಲ್ಲನೂ ಎತ್ತಿಟ್ಕೊಳ್ಳೋಣ. ಇವಾಗ ನೀವು ಟಿಶ್ಯೂ ಪೇಪರ್ ಅದು ಯೂಸ್ ಮಾಡೋದಿಲ್ಲ, ಮಾಮೂಲಿ ಮಕ್ಕಳು ಓದ್ತಾವಲ್ಲ ವೈಟ್ ಪೇಪರ್, ಅದಕ್ಕಾರ ಹಾಕೋಬೋದು, ಏನು ತೊಂದರೆ ಇಲ್ಲ. ಚೆನ್ನಾಗೆಲ್ಲ ಕ್ರಿಸ್ಪಿಯಾಗಿ ಬೆಂದಿದೆ ನೋಡಿ. ವಾವ್, ಸೂಪರಾಗಿದೆ. ನೋಡ್ತಾ ಇದ್ರೆ ಹಾಗೆ ಬಾಯಲ್ಲಿ ನೀರೇ ಬರ್ತಿದೆ. ನೀವು ಕೂಡ ಇದೇ ರೀತಿ ಮನೇಲಿ ಮಾಡ್ಕೊಳ್ತೀನಿ. ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ, ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ನಾನು ಒಂದು ವೈಟ್ ಶೀಟ್ಗೆ ಹಾಕಿದ್ದೀನಿ. ಹಾಗಾಗಿ ನೀವು ಎಣ್ಣೆ ಆಯಿಲ್ ಬಿಡಬೇಕಲ್ಲ, ಹಾಗಾಗಿ ಈ ಪೇಪರು ಆಯಿಲ್ ಹೀರ್ಕೊಳ್ಳುತ್ತೆ. ಅಕ್ಷರಗಳು ಬರೆದಿರಬಾರ್ದು, ಖಾಲಿ ಪೇಪರ್ ಮೇಲೆ ಹಾಕಿರಿ
ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಹೊರಗಡೆ ಎಲ್ಲ ತಿಂದ್ಬಿಟ್ಟು ಆರೋಗ್ಯ ಕೆಡಿಸ್ಕೊಳ್ಳೋ ಬದಲು ಈ ರೀತಿ ಮನೆಯಲ್ಲೇ ಮಾಡ್ಕೊತೀನಿ. ಈಗ ಇನ್ನೊಂದು ಟ್ರಿಪ್ ಆಗ್ತಾಯಿದ್ದೀನಿ ನೋಡಿ, 2ನೇ ಟ್ರಿಪ್ಪು. ಇದೊಂದು ವಸ್ತು ಸೇರಿಸಿ ನೀವು ಆಗ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಕಸ್ತೂರಿ ಮೇಥಿ. ಕೆಲವರು ಕಸ್ತೂರಿ ಮೇಥಿ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನು ಹಾಕ್ತೀನಿ ಕಸ್ತೂರಿ ಮೇಥಿನ. ಸೂಪರಾಗಿದೆ. ನೀವು ಇದೇ ರೀತಿ ಮಾಡ್ಕೊತೀನಿ. ಈಗ 2ನೇ ಟ್ರಿಪ್ ಹಾಕ್ತಾಯಿದ್ದೀನಿ. ಇವಾಗ ಅದು ಕೂಡ ನೀಟಾಗೆಲ್ಲ ಬೆಂದಿದೆ, ಎತ್ತಿಟ್ಕೊಂಡಿದ್ದೀನಿ ನೋಡಿ. ವಾವ್, ಸೂಪರಾಗಿದೆ. ನೋಡ್ತಾಯಿದ್ರೆ ಹಾಗೆ ಬಾಯಿನೇ ನೀರೇ ಬರ್ತಿದೆ ಫ್ರೆಂಡ್ಸ್. ಮನೆಯಲ್ಲಿ ಮಕ್ಕಳು ಬರ್ತಡೇ ಇರ್ಬೋದು, ಇಲ್ಲ ಮಾಮೂಲಿ ಸಂಡೇ ಸ್ಪೆಷಲಲ್ಲಿ ಮಾಡ್ತಾರಲ್ಲ ಆವಾಗಿರ್ಬೋದು. ಈ ರೀತಿ ಮಾಡಿಕೊಂಡು ಹೊರಗಡೆ ತರಿಸ್ಕೊಂಡು ತಿನ್ನಬೇಡಿ. ಯಾವ ಆಯಿಲಲ್ಲಿ ಬೇಯಿಸ್ತಾರೆ ಏನೋ. ಈಗ ಒಂದೇ ಎಣ್ಣೆನ ಒಂದೇ ಸಲ ಯೂಸ್ ಮಾಡೋದು. ಇದೇ ರೀತಿ ನಾನು ಚಾನಲ್ ಸಪೋರ್ಟ್ ಮಾಡಿ, ನಾನು ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.